See here, today we are going to discuss about second lecture on moving charges and magnetism. Already you learned that when a charged particle is set into uniform magnetic field, it is going to experience magnetic force, which was given by Fb is equal to QVB sin theta. Q is the charge of the particle, V is the velocity of the particle, and B is the uniform magnetic field in which the particle is set into motion, and theta is the angle between V and B. The direction of this magnetic force is perpendicular to the plane containing velocity vector and magnetic field vector. Up to this we have studied. Now today we are going to study when a current carrying conductor is kept in a magnetic field. ಹಾಗಾದರೆ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ನ ಇಟ್ಟರೆ ಡಸ್ ಇಟ್ ಎಕ್ಸ್ಪೀರಿಯನ್ಸಸ್ ಮ್ಯಾಗ್ನೆಟಿಕ್ ಫೋರ್ಸ್? ನಮ್ಮ ಕ್ವಶನ್. ಪ್ರೀವಿಯಸ್ ಕ್ಲಾಸ್ ನಾವು ಏನು ನೋಡಿದ್ವಿ, when the charge is set into motion in a uniform magnetic field, then only it is going to experience the magnetic force. ಹೌದಾ? ಚಾರ್ಜ್ ಅನ್ನು ರೆಸ್ಟ್ ಅಲ್ಲಿ ಇಡಬಾರ್ದು ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ. ಚಾರ್ಜ್ ಅನ್ನು ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಓಡಿಸಿದಾಗ, ಮೂವ್ ಮಾಡಿದಾಗ ಮಾತ್ರ ಆ ಚಾರ್ಜ್ ಮೇಲೆ ಮ್ಯಾಗ್ನೆಟಿಕ್ ಫೋರ್ಸ್ ಉಂಟಾಗುತ್ತೆ. ಹಾಗಾದ್ರೆ ಈಗ ನಮ್ಮ ಮುಂದಿನ ಕ್ವಶನ್ ಏನಪ್ಪಾ ಅಂತಂದ್ರೆ, ಹಿಯರ್ ಐ ವಿಲ್ ರೈಟ್, ಹಿಯರ್ ದಿಸ್ ಇಸ್ ಕಾಲ್ಡ್ ವಾಟ್? Okay, this is uniform magnetic field. Here what I am going to do, place a conductor here. Illam conductor na place madu. See here, this is a conductor. There is a conductor of length L. The length is to the L. This is a conductor having length L, and area of cross section is capital A ಅಂತ. Okay, and this is what ನಾವು ಹೇಳ್ತೇವೆ axial line ಅಂತ ಕರೀತೀವಿ. This is called what? Axial line ಅಂತ ಕರೀತೀವಿ. And it is making an angle. This is making an angle theta into the direction of magnetic field. Andre ಇಲ್ಲಿ theta ಅಂದ್ರೆ it is the angle between length of the conductor and direction of magnetic field. ಈಗ ಕರೆಂಟ್ ಪಾಸ್ ಆಗುತ್ತೆ ಇದರೊಳಗ, ಕರೆಂಟ್ ಪಾಸ್ ಆಗಿದೆ. ಈಗ ಏನು ಮಾಡೋಣ, ಕರೆಂಟ್ ಅನ್ನೋದ್ರೊಳಗೆ ಪಾಸ್ ಮಾಡೋಣ. ಲೆಟ್ I be the current passing through this conductor. In what direction? From this side to this side. ಅಂದ್ರೆ ಇಲ್ಲಿ theta is the angle between current and field. ಹಿಂಗಂದ್ರೆ ಅಲ್ಲಿ theta is the angle between length of the conductor and direction of magnetic field. ಎರಡು ಬರುತ್ತೆ. ಅರ್ಥ ಆಗ್ತಾ ಇದೆ? This is the description. ಈಗ ನಾವು ಏನು ಮಾಡಿದೀವಿ, ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಕರೆಂಟ್ ಅನ್ನು ಹೊಂದಿರತಕ್ಕಂಥ ಒಂದು ಕಂಡಕ್ಟರ್ ನ ಇಟ್ಟಿದ್ದೀವಿ. ಅಟ್ ವಾಟ್ ಆಂಗಲ್? at theta angle. ಹೌದಾ? ಥೀಟಾ ಆಂಗಲ್ ಅಲ್ಲಿ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ನಾವು ಇಟ್ಟಿದ್ದೀವಿ. ಎಲ್ಲಿ? ಮ್ಯಾಗ್ನೆಟಿಕ್ ಫೀಲ್ಡ್. ಅಂದ್ರೆ now the question is, does it experience magnetic force? When a current carrying conductor is placed in a uniform magnetic field, does it experience magnetic force? If experiences, that is how much? ಅಂದ್ರೆ ಕರೆಂಟ್ ಅನ್ನ ಹೊಂದಿರತಕ್ಕಂತ ಒಂದು ಕಂಡಕ್ಟರ್ ನ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇಟ್ಟಾಗ ಅದ್ರ ಮೇಲೆ ಮ್ಯಾಗ್ನೆಟಿಕ್ ಫೋರ್ಸ್ ಉಂಟಾಗ್ತದೇನೋ? ಅದರ ಉಂಟಾಗತ್ತಾ? ಅದರ ಎಷ್ಟು ಉಂಟಾಗ್ತದ? ದಟ್ ಈಸ್ ಅವರ್ ಕ್ವೆಶ್ಚನ್. ಹೌದಾ? ಸಿ ಆಲ್ರೆಡಿ ನೋ ದ್ಯಾಟ್, ನಮ್ಗೆ ಇಲ್ಲಿ ಗೊತ್ತಿದೆ. ಇಲ್ಲಿ ಡಿಸ್ಕ್ರಿಪ್ಷನ್ ನ ಬರಿಬೇಕು. ಎಲ್ ಅಂದ್ರೇನು? ಲೆಂತ್ ಆಫ್ ದ ಕಂಡಕ್ಟರ್. ನೆಕ್ಸ್ಟ್ ಬಿ ಅಂದ್ರೇನು? ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಆಮೇಲೆ ಕ್ಯಾಪಿಟಲ್ ಎ ಅಂದ್ರೇನು? ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದ ಕಂಡಕ್ಟರ್. I ಅಂದ್ರೇನು? ಕರೆಂಟ್ ಪಾಸಿಂಗ್ ಥ್ರೂ ದ ಕಂಡಕ್ಟರ್.
ಥೀಟಾ ಇಸ್ ದ ಆಂಗಲ್ ಬಿಟ್ವೀನ್ ಎಲ್ ಅಂಡ್ ಬಿ ಅಥವಾ ಐ ಅಂಡ್ ಬಿ ಎಲ್ಲ ಯಾವ್ದು ಬೇಕಾದ್ರೆ ಹೌದಾ. ಹಾಗಾದ್ರೆ ಇಷ್ಟು ಬರ್ಕೋಬೇಕು. ಈಗ ವಿ ನೋ ದ್ಯಾಟ್ ವೆನ್ ಎ ಚಾರ್ಜ್ ಇಸ್ ಸೆಟ್ ಟು ಮೋಷನ್ ಇನ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಹೌ ಮಚ್ ಇಟ್ ಎಕ್ಸ್ಪೀರಿಯನ್ಸ್ ಫೋರ್ಸ್ ಅದು ನೋಡಿದ್ವಿ. ಇಲ್ಲಿ ನೋಡ್ರಿ, ಕಂಡಕ್ಟರ್ ರೇಷ್ನಲ್ಲಿ ಇಟ್ಟಿರ್ಬೋದು ನಾವು, ಅದರಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದೆ. ಕರೆಂಟ್ ಪಾಸ್ ಆಗ್ತಾ ಇದ್ರೆ ಚಾರ್ಜಸ್ ಆರ್ ಸೆಟ್ ಇನ್ ಮೋಷನ್. ಹೌದಿಲ್ಲ? ಇಲ್ಲಿ ನಾವು ಕಂಡಕ್ಟರ್ನ ರೇಷ್ನಲ್ಲಿ ಇಟ್ಟಿರ್ಬೋದು, ಬರೀ ಇಟ್ಟಿದ್ದೀವಿ ನಾವು, ಆದರೆ ಅಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದೆ ಅನ್ನೋದ್ರ ಅರ್ಥ ಏನು? ಅಲ್ಲಿ ಚಾರ್ಜಸ್ ಮೂವ್ ಆಗಕತ್ತಾವ. ಫ್ಲೋ ಆಫ್ ಚಾರ್ಜಸ್ ನಥಿಂಗ್ ಬಟ್ ಕರೆಂಟ್. ಅಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ ಅಂದ್ರೆ ಚಾರ್ಜಸ್ ಫ್ಲೋ ಆಗತ್ತವ. ಹಂಗಾರೆ ಸಿನ್ಸ್ ಚಾರ್ಜಸ್ ಆರ್ ಫ್ಲೋವಿಂಗ್, ಹಂಗಾರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಚಾರ್ಜ್ ಫ್ಲೋ ಆಗತ್ತವ ಅನ್ಕೊಳ್ಳೋಣ? ಕ್ಯೂ ಚಾರ್ಜ್ ಫ್ಲೋ ಆಗ ಅನ್ಕೊಳ್ಳೋಣ. ಎಸ್ ಆರ್ ಅಂದ್ರೆ ಎಲೆಕ್ಟ್ರಾನ್ ತಗೊಂಡ್ರೆ ಇಲ್ಲಿಂದ ಇಲ್ಲಿ ಎಲೆಕ್ಟ್ರಾನ್ ಬರ್ತಾ ಇದೆ, ಅದು ಕರೆಕ್ಟ್ ಡೈರೆಕ್ಷನ್ ತಗೊಂಡು ಕರೆಂಟ್ ರಿಲೇಷನ್ ನೋಡಿದೆ. ಹೌದಾ? ಎಷ್ಟು ಚಾರ್ಜ್ ಫ್ಲೋ ಆಗತ್ತೆ ಅಕ್ರಾಸ್ ದ ಕಂಡಕ್ಟರ್? ಕ್ಯೂ ಚಾರ್ಜ್. ಹೌದಿಲ್ಲ? ದ ಫ್ಲೋ ಆಫ್ ಕ್ಯೂ ಚಾರ್ಜ್ ಇಸ್ ನಥಿಂಗ್ ಬಟ್ ಕರೆಂಟ್. ಹೌದಿಲ್ಲ? ಹಂಗಾರ ಈ ಕ್ಯೂ ಅಮೌಂಟ್ ಆಫ್ ಚಾರ್ಜ್ಗಳು ಫ್ಲೋ ಆಗತೈತಿ ಪ್ರತಿ ಸೆಕೆಂಡಿಗೆ ಅಂದ್ರೆ ದಟ್ ಇಸ್ ಕಾಲ್ಡ್ ವಾಟ್? ಕರೆಂಟ್ ಫಾರ್ ದ ಕಂಡಕ್ಟರ್. ಪ್ರತಿ ಸೆಕೆಂಡಿಗೆ ಎಷ್ಟು ಅಮೌಂಟ್ ಆಫ್ ಚಾರ್ಜ್ ಫ್ಲೋ ಆಗ್ತಾ ಇದೆ? ಕ್ಯೂ ಅಮೌಂಟ್. ದಟ್ ಇಸ್ ದ ಕಾಲ್ಡ್ ಆಸ್ ಕರೆಂಟ್ ಅಕ್ರಾಸ್ ದ ಕಂಡಕ್ಟರ್. ಹಂಗಾರ ಕ್ಯೂ ಅಮೌಂಟ್ ಆಫ್ ಚಾರ್ಜ್ ಒನ್ ಎಂಡ್ ಇನ್ನೊಂದು ಎಂಡಿಗೆ ಬರ್ತಾ ಇದೆ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ, then it experiences the magnetic force. ಹಂಗಾರ we have, ನೋಡ್ರಿ ನಮಗೆ ಗೊತ್ತಿದೆ, we have the magnetic force experienced by the charge Q is given by Q into V into B into sin theta. Yes or no? QVB sin theta. Yes or no? If you know previous video, then definitely you can understand. Otherwise, it's highly impossible. ಹೌದಾ? ಹಾಗಾದ್ರೆ this is the amount of magnetic force experienced by the charge Q which is moving with velocity v in a magnetic field B at an angle theta. ಹೌದಾ? ಈ ನೋಡಿ ನೀವು FB is equal to the magnetic force is equal to Q ಅಂದ್ರೇನು? ಟೋಟಲ್ ಅಮೌಂಟ್ ಆಫ್ ಚಾರ್ಜ್ ಫ್ಲೋಯಿಂಗ್ ಟು ದ ಕಂಡಕ್ಟರ್. ಹಾಗಾದ್ರೆ ನಾ ಹೇಳಿದೆ ನಿಮಗೆ Q is equal to ಏರಿಯಾ ಇಂಟು ಲೆಂತ್ ಮಾಡಿದ್ರೆ ವಾಲ್ಯೂಮ್ಸ್ ಇರ್ತದೆ. ಕ್ರಾಸ್ ಸೆಕ್ಷನ್ ಏರಿಯಾ ಇಂಟು ಲೆಂತ್ ಮಾಡಿದ್ರೆ ಯು ವಿಲ್ ಗೆಟ್ ದ ವಾಲ್ಯೂಮ್. ಹೌದಾ? ಇಂಟು ಎನ್ ಮಾಡಿದ್ರೆ ಎನ್ ಅಂದ್ರೆ ಎಲೆಕ್ಟ್ರಾನ್ ಡೆನ್ಸಿಟಿ. ಆ ಕಂಡಕ್ಟರ್ ಪ್ರತಿ ಯೂನಿಟ್ ವಾಲ್ಯೂಮ್ನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇವೆ? 10⁻28 ಎಲೆಕ್ಟ್ರಾನ್ಸ್ ಇರ್ತಾವೆ ಪರ್ ಕ್ಯೂಬಿಕ್ ಮೀಟರ್. ಹೌದಿಲ್ಲ? ಇಟ್ ಇಸ್ ಆಲ್ವೇಸ್ ಕಾನ್ಸ್ಟೆಂಟ್. ಪ್ರತಿ ಒಂದು ಕಂಡಕ್ಟರ್ ಪ್ರತಿ ಕ್ಯೂಬಿಕ್ ಮೀಟರ್ದಲ್ಲಿ 10⁻28 ಎಲೆಕ್ಟ್ರಾನ್ಸ್ ಇರ್ತಾವೆ. ಗೊತ್ತಿರಬೇಕು. ಎನ್ ಅಂದ್ರೇನು? ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ಈಚ್ ಯೂನಿಟ್ ವಾಲ್ಯೂಮ್ ಆಫ್ ದ ಕಂಡಕ್ಟರ್. ಪ್ರತಿ ಯೂನಿಟ್ ವಾಲ್ಯೂಮ್ ಆಫ್ ದ ಕಂಡಕ್ಟರ್ ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇವೆ? ಎನ್. ಎನ್ ಇಂಟು ಎಲ್, ಎನ್ ಇಂಟು ಟೋಟಲ್ ವಾಲ್ಯೂಮ್ ಮಾಡಿದ್ರೆ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗೊತ್ತಾಗ. ಒಂದೊಂದು ಎಲೆಕ್ಟ್ರಾನ್ ಎಷ್ಟು ಚಾರ್ಜ್ ಇದೆ? ಈ ಚಾರ್ಜ್ ಐತಿ. That's all. This is called what? This is the total charge of this conductor. ಕರೆಂಟ್ ಎಲೆಕ್ಟ್ರಿಸಿಟಿ ಹೇಳಿದೆ ನಾನು. ಹೌದಾ? ಕ್ಯೂ ವ್ಯಾಲ್ಯೂ ಏನಾಗ್ತಿದೆ? ಕ್ಯೂ ವ್ಯಾಲ್ಯೂ ಏನಾಯ್ತು? ಎನ್ ಇಂಟು ಎ ಇಂಟು ಇ ಇಂಟು ಎಲ್ ಇಂಟು ಯಾವ ವೆಲಾಸಿಟಿ ಮೂವ್ ಆಗುತ್ತೋ ಆ ಎಂಬುದ ಇ ಅಂಡ್ ಎ ಎಲೆಕ್ಟ್ರಾನ್ಸ್ಗಳು ಡ್ರಿಫ್ಟ್ ವೆಲಾಸಿಟಿ. ದಿಸ್ ಇಸ್ ವಿ ಅನ್ನು ನಾನು ಎಂದುಕೊಳ್ಳೋಣ, ಡ್ರಿಫ್ಟ್ ವೆಲಾಸಿಟಿ ಇಂಟು ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟು ಸೈನ್ ಥೀಟಾ. ಎಸ್ ಆಗ ಇಟ್ಟಿಂದ ಹಾಗಾದ್ರೆ ಎಫ್ ಬಿ ಇಸ್ ಈಕ್ವಲ್ ಟು ಎನ್ ಇಂಟು ಎ ಇಂಟು ಇ ಇಂಟು ಡ್ರಿಫ್ಟ್ ವೆಲಾಸಿಟಿ. ಡ್ರಿಫ್ಟ್ ಒಳಗೆ ತಗೊಳ್ತಾನೆ ಇಂಟು ಎಲ್ ಇಂಟು ಬಿ ಇಂಟು ಸೈನ್ ಥೀಟಾ. ಎಸ್ ಆಗ ಎಫ್ ಬಿ ಇಸ್ ಈಕ್ವಲ್ ಟು ವಾಟ್? ಎನ್ ಇಂಟು ಎ ಇಂಟು ಇ ಇಂಟು ಡ್ರಿಫ್ಟ್ ವೆಲಾಸಿಟಿ ನಥಿಂಗ್ ಬಟ್ ಕರೆಂಟ್. ಎಸ್ ಆಗ ಎಕ್ಸ್ಪ್ರೆಷನ್ ಫಾರ್ ಕರೆಂಟ್ into L into B into sin theta. This is equation 100, the equation 200. This is the expression for magnetic force experienced by the conductor having length L carrying a current I in a magnetic field B at an angle theta. L length ಇರತಕ್ಕಂಥ ಒಂದು ಕಂಡಕ್ಟರ್ನ
I ಕಂಡಕ್ಟರ್ ಇರತಕ್ಕಂತ L ಲೆಂತ್ ಇರತಕ್ಕಂತ ಒಂದು ಕಂಡಕ್ಟರ್ ನ ಥೀಟಾ ಎಂಬಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇಟ್ಟಾಗ ಅದರ ಮೇಲೆ ಇಷ್ಟು ಮ್ಯಾಗ್ನೆಟಿಕ್ ಫೋರ್ಸ್ ಉಂಟಾಗುತ್ತದೆ. ಎಸ್ ಸರ್, ಹಂಗಾರೆ ಇದು ಯಾವ ದಿಕ್ಕಿನಲ್ಲಿ ಈ ಫೋರ್ಸ್ ಡೈರೆಕ್ಷನ್? ದಿಸ್ ಇಸ್ ಗಿವನ್ ಬೈ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ದಿಂದ ಹೇಳ್ತಾರೆ. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ದಿಂದ ಇದನ್ನ ಮಾಡ್ತೀವಿ. ನೋಡ್ರಿ, ಇಷ್ಟು ಫೋರ್ಸ್ ಉಂಟಾಗ್ತದೆ. ಯಾವ ದಿಕ್ಕಿಗೆ ಉಂಟಾಗ್ತಾ ಇದೆ? ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಕಂಟೈನಿಂಗ್ ಕಂಡಕ್ಟರ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಕಂಡಕ್ಟರ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಐತಲ್ಲ, ಆ ಪ್ಲೇನ್ಗೆ ಲಂಬವಾಗಿ ಅಂದ್ರೆ ಈ ದಿಕ್ಕಿಗೆ. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. Fleming's left hand rule states that if the first three fingers of your left hand, ಎಡಗೈದ ಮೊದಲ ಮೂರು ಬೆರಳುಗಳನ್ನು are held mutually perpendicular to each other, ಅವನು ಒಂದಕ್ಕೊಂದು ಲಂಬವಾಗಿ ಹಿಡಿದಾಗ ಯಾವ ಏನನ್ನ ಸೂಚಿಸ್ತತಿ? ನೋಡ್ರಿ, ಹಿಂಗಿಡಿರಿ. ಹಿಂಗೆ ಹಿಡಿದಾಗ the thumb gives what, forefinger gives what, middle finger gives what. Thumb gives magnetic force experienced by the conductor. Forefinger gives the direction of magnetic field. Middle finger gives the direction of current. ಅರ್ಥ ಹೇಳೋದು ಅಂದ್ರೆ the magnetic force experienced by this current carrying conductor in a uniform magnetic field. ಹೌದಾ? ಈ magnetic force ಡೈರೆಕ್ಷನ್ ಹೆಂಗೆ ಸೂಚಿಸ್ತಾನವ? by using Fleming's left hand rule. Fleming's left hand rule ಏನು ಹೇಳ್ತದ? If the first three fingers of your left hand are held mutually perpendicular to each other, then this thumb gives the direction of magnetic force, and forefinger gives the direction of magnetic field. Middle finger gives the direction of current. ನೋಡಿ ಹಿಂಗಿಡಿ. ಎಸ್ ಆರ್ ಈಗ ಇದು ಹೆಂಗೈತಿ? ಈಗ ಒಂದು ಕೆಲಸ ಮಾಡೋಣ. ಇದು ಹಿಂಗೈತಿ, ಹಿಂಗೆ ಇದು ಕರೆಂಟ್ ಡೈರೆಕ್ಷನ್ ಹಿಂಗೈತಿ, ಮ್ಯಾಲೆ ಐತಿ. ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಹಿಂಗೈತಿ, ಅಂದರೆ ಇದು ಮ್ಯಾಗ್ನೆಟಿಕ್ ಫೋರ್ಸ್ ಹಿಂದ್ಗಡೆ. ಸಪೋಸ್ ಕರೆಂಟ್ ಡೈರೆಕ್ಷನ್ ಹಿಂದೆ ಇಲ್ಲಿ ತಗೊಂಡ್ರೆ ಹಿಂಗೆ ಬರ್ತದೆ. ಎಸ್ ಆರ್ ಹಿಂಗೆ ನೋಡ್ಬೇಕಲ್ಲ, ದಿಸ್ ಈಸ್ ಡೈರೆಕ್ಷನ್ ಆಫ್ ಕರೆಂಟ್, ದಿಸ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್, ದಿಸ್ ಇಸ್ ಮ್ಯಾಗ್ನೆಟಿಕ್ ಫೀಲ್ಡ್. ನೋಡ್ರಿ, ಕರೆಂಟ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಒಂದ ಪ್ಲೇನ್ದಾಗ, ಈ ಪ್ಲೇನಿಗೆ ಲಂಬ ಮ್ಯಾಗ್ನೆಟಿಕ್ ಫೋರ್ಸ್. ಬೇಕಾದ್ರೆ ಬರ್ಕೋರಿ, ಇದಕ್ಕೆ ಎಫ್ ಬಿ ಅಂತ ಬರೀರಿ, ಇದಕ್ಕೆ ಬಿ ಅಂತ ಬರೀರಿ, ಇದಕ್ಕೆ ಐ ಅಂತ ಬರೀರಿ. ಎಟಿಂದ ಹೇಳಿ ಇದು ಭಾಳ ಇಂಪಾರ್ಟೆಂಟ್. ನಾಳೆ ಎ ಸಿ ಜನರೇಟರ್ ಅದೆಲ್ಲ ಹೇಳೋ ಮುಂದೆ ಭಾಳ ಇಂಪಾರ್ಟೆಂಟ್. ಇದು ನೆನ್ಪಿಟ್ಟು. ಎಸ್ ಆರ್ ಗೊತ್ತಾಯ್ತಲ್ಲ? ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಅರ್ಥ ಆಗ್ತಾ ಇದೆ? ಇಲ್ಲೊಂದು ತಿಳ್ಕೊಬೇಕು ನೀವು. when a current carrying conductor is placed perpendicular to the direction of magnetic field, then maximum force acts on the current carrying conductor. Become theta equal to 90 degree. When the current carrying conductor is placed parallel or anti-parallel to the magnetic field, then no force acts on the current carrying conductor. Become theta 0 180. ಹೌದಾ ಇಲ್ಲ? ಎಸ್ ಆರ್ ಹಂಗಾರ when only conductor is placed in the magnetic field, it is not going to experience the magnetic force. ಯಾಕಂದ್ರೆ I ಇರೋದಿಲ್ಲ. ಕರೆಂಟ್ ಕ್ಯಾರಿ ಕಂಡಕ್ಟರ್ನ ಪ್ಲೇಸ್ ಮಾಡಿದಾಗ ಮಾತ್ರ ಅದರ ಮೇಲೆ ಮ್ಯಾಗ್ನೆಟಿಕ್ ಫೋರ್ಸ್ ಉಂಟಾಗ್ತದೆ. ಬರೇ ಕಂಡಕ್ಟರ್ನ ಪ್ಲೇಸ್ ಮಾಡಿದ್ರೆ ಮ್ಯಾಗ್ನೆಟಿಕ್ ಫೋರ್ಸ್ ಉಂಟಾಗೋದಿಲ್ಲ. ಇಟ್ ಈಸ್ ದೇರ್ ಆರ್ ನಾಟ್. ಅಂಡ್ ದಿಸ್ ಇಸ್ ಅಬೌಟ್ expression for magnetic force experienced by the current carrying conductor. 3 marks 100% ಕೇಳ್ತಾರೆ. Derive an expression for magnetic force experienced by the current carrying conductor kept in a uniform magnetic field ಅಂತ. ಆಗ ನೀವು ಈ ಡಯಾಗ್ರಾಮ್ ಬರೀಬೇಕು. ಅಲ್ಲಿ ಎಲ್ ಅಂದರೆ ಏನು, ಥೀಟಾ ಅಂದರೆ ಏನು, ಬಿ ಅಂದರೆ ಏನು, ಐ ಅಂದರೆ ಏನು ಅಂತ ಮೆನ್ಷನ್ ಮಾಡಿ ಇದನ್ನು ಕರೆಕ್ಟಾಗಿ ಬರೀಬೇಕು. ಅರ್ಥ ಆಯ್ತಾ? ದಿಸ್ ಇಸ್ ಫಾರ್ 3 marks 100% ಕೊಡ್ಬೇಕು. ನಿಮಗೂ ಕೇಳ್ಬೋದು, ಫೈಂಡ್ ಆಸ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ going to experience zero magnetic force and is kept parallel or anti-parallel to the magnetic field. It is going to experience no force. And does it experience a maximum magnetic force when it is kept perpendicular to the direction of magnetic field? Then it is going to experience maximum magnetic force.
ಗೊತ್ತಾಗ್ತಾ ಇದೆ? ದಿಸ್ ಇಸ್ ದ ಎಕ್ಸ್ಪ್ರೆಷನ್. ಈಗ ನಾವೇನು ನೋಡ್ತೀವಿ ಅಂತಂದ್ರೆ, when the charged particle is moving along the direction of magnetic field, ಅದು ಹೆಂಗೆ ಹೋಗ್ತದೆ? when the charged particle is moving perpendicular to the direction of magnetic field, ಆವಾಗ ಮೇಲೆ ಮ್ಯಾಗ್ನೆಟಿಕ್ ಫೋರ್ಸ್ ಉಂಟಾದಾಗ ಅದರ ನೇಚರ್ ಆಫ್ ಟ್ರಾಜೆಕ್ಟರಿ ಅದು ಹೆಂಗೆ ಮೂವ್ ಆಗ್ತದೆ? ಹೌದಾ? ನೋಡ್ರಿ, ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ದಿಕ್ಕಿಗಿದೆಯೋ ಅದೇ ದಿಕ್ಕಿಗೆ ಒಂದು ಎಲೆಕ್ಟ್ರಾನ್ ಅನ್ನು, ಒಂದು ಚಾರ್ಜ್ ಪಾರ್ಟಿಕಲ್ನ ಸರ್ಟನ್ ವೆಲಾಸಿಟಿಯೊಂದಿಗೆ ನಾವು ಅದನ್ನು ಮೂವ್ ಮಾಡೋಕ್ಕೆ ಬಿಟ್ಟಾಗ ಅದರ ನೇಚರ್ ಆಫ್ ಟ್ರಾಜೆಕ್ಟರಿ ಅದು ಹೆಂಗೆ ಮೂವ್ ಆಗ್ತದೆ? ಏನು ವೇವ್ ಆಕಾರ ಹೋಗ್ತದೋ, ಅಲಾಂಗ್ ಸ್ಟ್ರೈಟ್ ಹೋಗುತ್ತೋ, ಏನು ಸುತ್ತಗೋತ ಹೋಗ್ತದೋ, ಅಥವಾ ಅಲ್ಲೇ ಸುತ್ತದೋ, ಅದನ್ನು ನೋಡಿ. ಓಕೆ, ಸಿ ಮೋಷನ್ ಆಫ್ ಚಾರ್ಜ್ ಪಾರ್ಟಿಕಲ್ ಇನ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ನಾವೇನು ಡಿಸ್ಕಸ್ ಮಾಡಿದ್ದೀರಾ? ಮೋಷನ್ ಆಫ್ ಚಾರ್ಜ್ ಪಾರ್ಟಿಕಲ್. ಹಿಯರ್ ಮೋಷನ್ ಆಫ್ charge particle. Motion of charge particle in a uniform magnetic field. Uniform magnetic field. See, it's very important. Correct ಆಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಏನು ಮಾಡ್ತೀನಿ, this is uniform magnetic field. This is uniform magnetic field. This is uniform magnetic field. ಇಲ್ಲಿ ಈಕ್ವಲಿ ಸ್ಪೇಸ್ ವಿತ್ ಪ್ಯಾರಲಲ್ ಲೈನ್ಸ್ ಅದಾವ, ಅಂದ್ರೆ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅದು. ಅದು ಹೆಂಗೈತಿ? ಪ್ಯಾರಲಲ್ ಟು ದ ಪ್ಲೇನ್ ಆಫ್ ದ ಬೋರ್ಡ್. ಕರೆಕ್ಟಾ? ಈಗ ನಾನು ಏನು ಮಾಡ್ತೀನಿ, ಇಲ್ಲಿ ಒಂದು ಚಾರ್ಜ್ ಅನ್ನು, ಲೆಟ್ಸ್ ಕ್ಯೂ ವಿತ್ ಅ ಚಾರ್ಜ್, ಇಟ್ ಈಸ್ ಮೂವಿಂಗ್ ವಿತ್ ವೆಲಾಸಿಟಿ, ವಿತ್ ದಿಸ್ ವೆಲಾಸಿಟಿ v. ಅದು ಸರ್ಟನ್ ವೆಲಾಸಿಟಿಗೆ ಹೊಂಟೈತಿ ಅನ್ಕೊಳ್ಳಿ. ಹಿಯರ್ the charge is moving in a uniform magnetic field with a velocity v. ಹೌದಾ? ಅಂದ್ರೆ velocity vector field vector both are acting along same direction. Yes sir. ಇಲ್ಲಿ ಚೂರು v ವೆಲಾಸಿಟಿ ಒಂದಿಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ದಿಕ್ಕಿನಿದೆಯಲ್ಲ ಅದೇ ದಿಕ್ಕಿಗೆ ಚಲಿಸ್ತಾ ಇದೆ. Does it experience magnetic force? No. ಯಾಕಂತಂದ್ರೆ magnetic force experienced by the charge Q, which is moving close to V in a magnetic field V, is given by this one. ಇಲ್ಲಿ V ಮತ್ತು B ನಡುವೆ ಆಂಗಲ್ ಏನಾಗಿದೆ? ಥೀಟಾ 0 ಡಿಗ್ರಿ ಆಗಿದೆ. sin 0 is what? 0. ಅಂದ್ರೆ this charge is moving along the direction of magnetic field, but it is not going to experience the magnetic force. ಅದರ ಮೇಲೆ ಯಾವುದೇ ಮ್ಯಾಗ್ನೆಟಿಕ್ ಫೋರ್ಸ್ ಉಂಟಾಗ್ತಾ ಇಲ್ಲ. ಯಾಕಂದ್ರೆ ಆಂಗಲ್ ಬಿಟ್ವೀನ್ ವೆಲಾಸಿಟಿ ವೆಕ್ಟರ್ ಅಂಡ್ ಫೀಲ್ಡ್ ವೆಕ್ಟರ್ ಈಸ್ 0 ಡಿಗ್ರಿ. ಹಿಂಗಾಗಿ ಅದ್ರ ಮೇಲೆ ಯಾವ ಮ್ಯಾಗ್ನೆಟಿಕ್ ಫೋರ್ಸ್ ಉಂಟಾಗೋದಿಲ್ಲ. ಅದಕ್ಕೆ ವೆಲಾಸಿಟಿ ಕೊಟ್ಟೇವಲ್ಲ, ಅದೇ ವೆಲಾಸಿಟಿ ಇರೋದ್ರಿಂದ ಅದು ಆ ಕಡೆ ಮೂವ್ ಆಗ್ತಾ ಇದೆ. ಅಂದ್ರೆ ವಾಟ್ ಇಸ್ ದ ನೇಚರ್ ಆಫ್ ಟ್ರಾಜೆಕ್ಟರಿ? ಸ್ಟ್ರೈಟ್ ಲೈನ್. ನಿಮ್ಗೆ ಕೇಳ್ತಾರ, ವಾಟ್ ಈಸ್ ದ ನೇಚರ್ ಆಫ್ ಟ್ರಾಜೆಕ್ಟರಿ when the charged particle is moving along the direction of magnetic field? ಅಂತ ಒಂದು ಚಾರ್ಜ್ ಪಾರ್ಟಿಕಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ದಿಕ್ಕಿನೈತಲ್ಲ ಅದೇ ದಿಕ್ಕಿಗೆ ಚಲಿಸುವಾಗ ಅದು ಯಾವ ಪಾತನ್ನು ಫಾಲೋ ಮಾಡ್ತೈತಿ? ಹಿಂಗೆ ವೇವ್ ಲೈಕ್ ಹೋಗುತ್ತೋ, ಸುತ್ತುತ್ತೋ, ಅಥವಾ ಸುತ್ತಗೋತ ಹೋಗ್ತೋ, ಅಥವಾ ಸ್ಟ್ರೈಟ್ ಆಗಿ ಹೋಗ್ತೋ ಅಂತ ಕೇಳ್ತಾರೆ. ಆಪ್ಷನ್ಸ್ ಇರಲ್ಲ, ಆರು ಕಾಣದಾಗಿರಲ್ಲ ಇಂಗ್ಲೀಷ್ನಾಗ. ಓಕೆ, ಹಂಗಾರೆ ಏನು ಬರೀತೀರಿ? ನೇಚರ್ ಆಫ್ ಟ್ರಾಜೆಕ್ಟರಿ ಈಸ್ ಸ್ಟ್ರೈಟ್ ಲೈನ್. ಅಂದ್ರೆ ಸಿ ವೆನ್ ಕಂಡೀಷನ್ 1, when theta is 0 degree,
theta 0 degree ಅಂದ್ರೆ ಅರ್ಥೇನು when the charge particle is moving along the direction of magnetic field ಅಂದ್ರೆ ಹೌದಾ then what happens then nature of trajectory then nature of trajectory then nature of trajectory nature of trajectory ಇರುತ್ತೆ straight line ಇರುತ್ತೆ nature of trajectory is straight line ಹೌದಾ this is very important ಯಾಕೆ straight line ಗೊತ್ತಲ್ಲ ಯಾಕಂದ್ರೆ it will experience no magnetic force it is moving with its own velocity ಅದು ತನ್ನ ಸ್ವಂತ ವೆಲಾಸಿಟಿ ಹೋಗುತ್ತೆ ಅದರ ಮೇಲೆ ಯಾವ ಫೋರ್ಸ್ ಉಂಟಾಗ್ತಾ ಇಲ್ಲ ಅದು ವೆಲಾಸಿಟಿ ಡಿಸ್ಟರ್ಬ್ ಆಗುವುದಿಲ್ಲ ಹಾಗಾದ್ರೆ ನೆಕ್ಸ್ಟ್ ಕಂಡೀಷನ್ ಏನು ನೋಡೋಣ if the charged particle is moving perpendicular to the direction of magnetic field then how it will travel then what is the nature of trajectory adu ನೋಡಿ ಈಗ along the direction of magnetic field ನಲ್ಲಿ ಹೋಗುವಾಗ the nature of trajectory is straight line ಅಂತ ಈಗ ಏನು ನೋಡೋಣ if the charged particle is moving perpendicular to the direction of magnetic field ಅಂದ್ರೆ when v is perpendicular to b when theta is 90 degree ಹೌದಾ ಅದಕ್ಕೆ ನೋಡ್ರಿ ನಾ ಹೇಳಿದೆ ಕೆಲವಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ರಿಪ್ರೆಸೆಂಟ್ ಮಾಡೋದು ಒಂದು ಮೆಥಡ್ ಇದೆ ಅಂತ ಹೇಳಿ ಏನದು ಮೆಥಡ್ ನೋಡ್ರಿ ಸಿ ಈಗ ನಾವು ಕ್ರಾಸ್ ಮಾಡಿ ದಿಸ್ ಈಸ್ ಏನಿಂಗ್ ಬರಲ್ಲ ಗೊತ್ತೈತಲ್ಲ ಹೇಳಿ ನಾನು ದಿಸ್ ಆಲ್ಸೋ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಹೌದಿಲ್ಲ ಇದು ಕೂಡ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಆದರೆ ಹೆಂಗಿರ್ತದೆ ಇದು ದಿಸ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಅಂದ್ರೆ ಯಾವ ದಿಕ್ಕಿಗೆ ಡೈರೆಕ್ಷನ್ ಯಾವ ಕಡೆ ಇರುತ್ತೆ ಡೈರೆಕ್ಟೆಡ್ ಇನ್ವರ್ಡ್ ಔಟ್ವರ್ಡ್ ಡೈರೆಕ್ಟೆಡ್ ಇನ್ವರ್ಡ್ ಹೌದಾ ಅಂದ್ರೆ ಇದು ಪ್ಲೇನ್ ಆಫ್ ದ ಬೋರ್ಡ್ ಇದ್ರ ಹಿಂದ್ಗಡೆ ಆ ಕಡೆ ಡೈರೆಕ್ಷನ್ ಹೌದಾ ಹೀಗೆ ಹಿಂಗೆ ಇದು ಪ್ಲೇನ್ ಆಫ್ ದ ಬೋರ್ಡ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಹೌದಾ ಮ್ಯಾಗ್ನೆಟಿಕ್ ಫೀಲ್ಡ್ ಹಿಂಗೈತಿ ಇದು ಪ್ಲೇನ್ ಆಫ್ ದ ಬೋರ್ಡ್ ಅರ್ಥ ಆಗತ್ತ ಇಲ್ಲ ದಿಸ್ ಇಸ್ ಪ್ಲೇನ್ ಆಫ್ ದ ಬೋರ್ಡ್ ಇಲ್ಲಿ ಬೋರ್ಡ್ ಐತಿ ಈ ದಿಕ್ಕಿಗೆ ಏನೈತಿ ಮ್ಯಾಗ್ನೆಟಿಕ್ ಫೀಲ್ಡ್ ಐತಿ ಇದರ ಅರ್ಥ ದಿಸ್ ಈಸ್ ಆಲ್ಸೋ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ which is perpendicular to the plane of the board directed inward ಅದೇ ಡಾಟ್ ಡಾಟ್ ಬರೋದ ಡೈರೆಕ್ಟೆಡ್ ಔಟ್ವರ್ಡ್ ಹೌದಾ ಇದು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಗ ಏನು ಮಾಡೋಣ ಇದೊಂದು ನಾನು ಎಲೆಕ್ಟ್ರಾನ್ ಅನ್ನು ಬರೆದಿದ್ದೆ ಸಿ ಹಿಯರ್ ಐ ವಿಲ್ ಪ್ಲೇಸ್ ಒನ್ ಎಲೆಕ್ಟ್ರಾನ್ ಈಗ ಇದೊಂದು ಎಲೆಕ್ಟ್ರಾನ್ ದಿಸ್ ಈಸ್ ಎಲೆಕ್ಟ್ರಾನ್ ಹೌದಾ ದಿಸ್ ಈಸ್ ಎಲೆಕ್ಟ್ರಾನ್ ಇದಕ್ಕೆ ಸರ್ಟನ್ ವೆಲಾಸಿಟಿಯನ್ನು ಕೊಡೋಣ ಈಗ ಹೀಗೆ ಕೊಡೋಣ ದಿಸ್ ಇಸ್ ವಾಟ್ ವೆಲಾಸಿಟಿ ಎಸ್ ನೋಡ್ರಿ ಎಷ್ಟು ತೆಗೆದು ಈಗ ಎಲೆಕ್ಟ್ರಾನ್ ಇಲ್ಲೈತೆ ಹಿಂಗೆ ಮೂವ್ ಆಗ ಮ್ಯಾಗ್ನೆಟಿಕ್ ಫೀಲ್ಡ್ ಹಿಂಗೈತೆ ಅಂದ್ರೆ ವೆಲಾಸಿಟಿ ವೆಕ್ಟರ್ ಈ ರೀತಿ ಇದೆ ಫೀಲ್ಡ್ ವೆಕ್ಟರ್ ಈ ರೀತಿ ಇದೆ ಹೌದಾ then it experiences maximum magnetic force because theta is 90 degree ಆ ಫೋರ್ಸ್ ಯಾವ ಇರುತ್ತೆ ಈ ಪ್ಲೇನಿಗೆ v ಮತ್ತು b ಅನ್ನು ಹೊಂದಿರತಕ್ಕಂತ ಪ್ಲೇನಿಗೆ ಲಂಬ ಅಂದ್ರೆ ಈ ಕಡೆ ಎಸ್ ಆರ್ ಹಾಗಾದ್ರೆ ಈ ಫೋರ್ಸ್ ಈ ಕಡೆ ಇರಬಹುದಲ್ಲ the force acting in this direction yes magnetic force acting in this direction ಇದೆ ಅಂತ ಇಲ್ಲ ನೋಡಿ ನಾನು ಹೇಳ್ತಾನೆ ಇಲ್ಲ see here this is the plane of the board ಈ ಪ್ಲೇನ್ ಇಲ್ಲ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ನಾನು ಕನ್ಸಿಡರ್ ಮಾಡ್ಕೊಂಡು ಮ್ಯಾಗ್ನೆಟಿಕ್ ಫೀಲ್ಡ್ ಓಕೆನಾ ಈಗ ಎಲೆಕ್ಟ್ರಾನ್ ಇಲ್ಲಿ ಇದು ಹಿಂಗೆ ಮೂವ್ ಆಗುತ್ತೆ ಅಂದ್ರೆ ವೆಲಾಸಿಟಿ ವೆಕ್ಟರ್ ಈ ಕಡೆ ಇದೆ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಕಡೆ ಇದೆ ನಾಳೆ ಮ್ಯಾಗ್ನೆಟಿಕ್ ಫೋರ್ಸ್ is always perpendicular to the plane containing v and b this is the plane containing v and b ಇದಕ್ಕೆ ಲಂಬ ಅಂದ್ರೆ ಈ ಕಡೆ
ಎಸ್ ಆರ್ ನೋ? ಗೆಟಿಂಗ್ ದಿ ಐಡಿಯಾ? ಗೊತ್ತಾಗ್ತಾ ಇದೆ ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ ಇಲ್ಲಿ ನೀವು ಕರೆಕ್ಟಾಗಿ ಕ್ಯಾಚ್ ಮಾಡ್ಕೊಳ್ರಿ. ಇದು ಎಲೆಕ್ಟ್ರಾನ್ ಹಿಂಗೆ ಮೂವ್ ಆದಾಗ ಒಂದು ಫೋರ್ಸ್ ಈ ಕಡೆ ಜಗ್ತದ. ಎಸ್ ಆರ್ ನೋ? ಅಂದ್ರೆ ಎಲೆಕ್ಟ್ರಾನ್ ಸಪೋಸ್ ಇಲ್ಲಿ ಬಂತಪ್ಪ, ಎಲೆಕ್ಟ್ರಾನ್ ಇಲ್ಲಿ ಬಂತಂದ್ರ ವೆಲಾಸಿಟಿ ವೆಕ್ಟರ್ ಹಿಂಗಿರ್ತದ. ಎಸ್ ಆರ್ ನೋ? ಮತ್ತೆ ಮ್ಯಾಗ್ನೆಟಿಕ್ ಫೋರ್ಸ್ ಇದಕ್ಕೆ ಲಂಬ. ದಿಸ್ ಇಸ್ ಮ್ಯಾಗ್ನೆಟಿಕ್ ಫೋರ್ಸ್ ಮತ್ತೆ ಲಂಬ ಆಯ್ತಲ್ಲ. ಎಸ್ ಆರ್ ನೋ ಪರ್ಪೆಂಡಿಕ್ಯುಲರ್ ಆಯ್ತಲ್ಲ. ಅಂದ್ರೆ ಇದು ಮತ್ತೆ ಎಲೆಕ್ಟ್ರಾನ್ ಇಲ್ಲಿ ಬರ್ತೈತಿ, ಎಲೆಕ್ಟ್ರಾನ್ ಇಲ್ಲಿ ಬರ್ತದ. ಅವಾಗ ವೆಲಾಸಿಟಿ ವೆಕ್ಟರ್ ಹಿಂಗೆ ಆಗ್ತದ. ವೆಲಾಸಿಟಿ ವೆಕ್ಟರ್ ಮ್ಯಾಗ್ನೆಟಿಕ್ ಫೋರ್ಸ್ ಯಾವ ದಿಕ್ಕಿಗೆ ಇರ್ತದ? ಈ ದಿಕ್ಕಿಗೆ ಇರ್ತದೆ. ದಿಸ್ ಇಸ್ ಮ್ಯಾಗ್ನೆಟಿಕ್ ಫೋರ್ಸ್. ಎಸ್ ಆರ್ ನೋ? ಮತ್ತೆ ಎಲೆಕ್ಟ್ರಾನ್ ಮುಂದೆ ಬರ್ತದೆ, ಇಲ್ಲಿ ಬರ್ತದೆ ಎಲೆಕ್ಟ್ರಾನ್. ಆ ವೆಲಾಸಿಟಿ ವೆಕ್ಟರ್ ಹಿಂಗೆ ಆಗ್ತದೆ. ದಿಸ್ ಇಸ್ ವೆಲಾಸಿಟಿ ವೆಕ್ಟರ್. ದೆನ್ ಮ್ಯಾಗ್ನೆಟಿಕ್ ವೆಕ್ಟರ್ ಇದಕ್ಕೆ ಪರ್ಪೆಂಡಿಕ್ಯುಲರ್. ದಿಸ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್, ಸಾರಿ ಮ್ಯಾಗ್ನೆಟಿಕ್ ಫೋರ್ಸ್. ಹೌದಾ? ಮತ್ತೆ ಎಲೆಕ್ಟ್ರಾನ್ ಇಲ್ಲಿ ಬರ್ತದ. ದೆನ್ ದಿಸ್ ಇಸ್ ವೆಲಾಸಿಟಿ ವೆಕ್ಟರ್, ಈ ಕಡೆ ಮೂವ್ ಆಗ್ತಿರುತ್ತೆ. ಬಟ್ ಇಟ್ ಎಕ್ಸ್ಪ್ರೆಸ್ ಮ್ಯಾಗ್ನೆಟಿಕ್ ಫೋರ್ಸ್ ಇನ್ ದಿಸ್ ಡೈರೆಕ್ಷನ್. ಮ್ಯಾಗ್ನೆಟಿಕ್ ಫೋರ್ಸ್. ಎಸ್ ಆರ್ ನೋ? ಮತ್ತೆ ಎಲೆಕ್ಟ್ರಾನ್ ಇಲ್ಲಿ ಬರ್ತದ. ವೆಲಾಸಿಟಿ ವೆಕ್ಟರ್ ಈ ಕಡೆ ವೆಲಾಸಿಟಿ, ಮತ್ತೆ ಒಂದು ಫೋರ್ಸ್ ಈ ಕಡೆ ಬರ್ತದೆ. ದಿಸ್ ಈಸ್ ಮ್ಯಾಗ್ನೆಟಿಕ್ ಫೋರ್ಸ್. ಹೌದಲ್ಲ? ನೆಕ್ಸ್ಟ್ ಎಲೆಕ್ಟ್ರಾನ್ ಇಲ್ಲಿ ಬರ್ತದ. ದಿಸ್ ಈಸ್ ವೆಲಾಸಿಟಿ ವೆಕ್ಟರ್ and this is magnetic force. ಅಂದ್ರೆ ಇದರ ಅರ್ಥ ಏನಪ್ಪ ಅಂದ್ರೆ here electron is moving in circular path. ಎಸ್ ಆರ್ ನೋ? ಗೊತ್ತಾಗತ್ತೆ. ಅಂದ್ರೆ ಒಂದು ಎಲೆಕ್ಟ್ರಾನ್ ಅನ್ನ, ಒಂದು ಚಾರ್ಜ್ ಪಾರ್ಟಿಕಲ್ ಅನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ದಲ್ಲಿ, ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ದಲ್ಲಿ ಲಂಬವಾಗಿ ಅದನ್ನ ಚಲನೆ ಬಿಟ್ರ, ಲಂಬವಾಗಿ ಚಲಿಸುವಂಗೆ ಮಾಡಿದ್ರ, ಪರ್ಪೆಂಡಿಕ್ಯುಲರ್ ದಿಕ್ಕಿನಲ್ಲಿ ಚಲಿಸುವಂಗೆ ಮಾಡಿದ್ರ, ಪರ್ಪೆಂಡಿಕ್ಯುಲರ್ ದಿಕ್ಕಿನಲ್ಲಿ ನಾವು ವೆಲಾಸಿಟಿಯನ್ನು ಕೊಟ್ರ ಅದರ ಮೇಲೆ ಮ್ಯಾಗ್ನೆಟಿಕ್ ಫೋರ್ಸ್ ಉಂಟಾಗಿ ಅದು ಸುತ್ತಾಗ ಸ್ಟಾರ್ಟ್ ಮಾಡ್ತೈತಿ ಅಂತ. ಅಂದ್ರೆ ವಾಟ್ ಇಸ್ ದ ನೇಚರ್ ಆಫ್ ಟ್ರಾಜೆಕ್ಟರಿ ಹಿಯರ್? ಸರ್ಕ್ಯುಲರ್. ಎಸ್ ಆರ್ ನೋ? ಇಟ್ ಇಸ್ ದಿ ಐಡಿಯಾ? ಗೊತ್ತಾಗತೈತಿ? ಎಸ್ ಆರ್ ನೋ? ಓಕೆ. ಸಿ ಕ್ವಶನ್ ಕೇಳ್ತಾರ, ವೆನ್ ದ velocity of the charged particle is perpendicular to the uniform magnetic field, then what is the nature of trajectory of the electron? Circular. ಹೌದಾ? When the charged particle is set into motion in a direction perpendicular to the uniform magnetic field, then its nature of trajectory is circular. ಅಂದ್ರೆ ಅದರ ಅರ್ಥ ಏನು ಗೊತ್ತಾ? ಇದರ ಮೇಲೆ ಏನು ಮ್ಯಾಗ್ನೆಟಿಕ್ ಫೋರ್ಸ್ ಉಂಟಾಗ್ತೈತಲ್ಲ ಅದು ಸೆಂಟ್ರಿಪಿಟಲ್ ಫೋರ್ಸ್ ತರ ಆಕ್ಟ್ ಮಾಡ್ತೈತಿ ಅಂತ ಅರ್ಥ. when velocity of the charged particle is perpendicular to the uniform magnetic field, the magnetic force acting on the charged particle acts as a centripetal force. That's why the electron starts revolving in a circular path. ಹಂಗಾರೆ F is equal to FC ಆಗಿರುತ್ತೆ. FC ಅಂದ್ರೆ centripetal force. ಎಸ್ ಆರ್ ನೋ? mv ಸ್ಕ್ವೇರ್ ಡಿವೈಡೆಡ್ ಬೈ r ಅಂತ ಬರೀತಾರೆ ಸೆಂಟ್ರಿಪಿಟಲ್ ಫೋರ್ಸ್. ಅಂದ್ರೆ ಒಂದು ಎಲೆಕ್ಟ್ರಾನ್ ಅನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಅದ ಪರ್ಪೆಂಡಿಕ್ಯುಲರ್ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲಂಬವಾಗಿ ಚಲಿಸಕ್ ಬಿಟ್ರೆ ಆ ಎಲೆಕ್ಟ್ರಾನ್ ಮೇಲೆ ಉಂಟಾಗಿರ್ತಕ್ಕಂಥ ಮ್ಯಾಗ್ನೆಟಿಕ್ ಫೋರ್ಸ್ ಸೆಂಟ್ರಿಪಿಟಲ್ ಫೋರ್ಸ್ ತರ ಬಿಹೇವ್ ಮಾಡ್ತಾರೆ. ಹೀಗಾಗಿ ಅದು ಸುತ್ತಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ಗೊತ್ತಾಗ್ತದೆ? ಅಂಡರ್ಸ್ಟುಡ್? ಹಾಗಾದ್ರೆ ಇದು ಬರೀಬೇಕು. ಹಂಗಾರ when ಸೆಕೆಂಡ್ ಕಂಡೀಷನ್ when theta is 90 degree, theta is 90 degree, na angle between velocity vector and field vector is 90 degree. Then what happens? Then nature of trajectory, nature of trajectory, nature of trajectory is what? ಏನು ನೇಚರ್ ಆಫ್ ಟ್ರಾಜೆಕ್ಟರಿ? ಸರ್ಕ್ಯುಲರ್. ಸರ್ಕ್ಯುಲರ್ ತಿಳಿತಾ ಇದೆ? ಎಸ್ ಆರ್ ಕ್ವೈಟ್ ಸಿಂಪಲ್ ನೋಡಿ. ಕಾನ್ಸೆಪ್ಟ್ಗಳ ಅರ್ಥ ಮಾತ್ರ ನಿಮ್ಗೆ ಕರೆಕ್ಟಾಗಿ ತಿಳಿತಿದ್ರ ಮೇಲೆ ಪ್ರಾಬ್ಲಮ್ಸ್ ಬರ್ತಾವ.
ಭಾಳ ಬ್ಯೂಟಿಫುಲ್ ಇರ್ತಾವೆ. ಅಂದರೆ ನೀವು ಡೈರೆಕ್ಷನ್ ನೋಡಿ, ಫಿಸಿಕ್ಸ್ ಕಾಣಂಗಿಲ್ಲ ಕಣ್ಣಿಗೆ, ಯು ಜಸ್ಟ್ ಇಮ್ಯಾಜಿನ್. ಇಲ್ಲಿ ಪ್ರೊಸೆಸ್ ಎಲ್ಲ ಇಮ್ಯಾಜಿನ್ ಮಾಡಬೇಕು. ಹಿಂಗೆ ಹಿಂಗೆ ಮತ್ತೆ ಚಂದ ಮಾಡಕತ್ತೆ ನೀವು ಬರತ್ತಾಗ ಮಾಡ್ತಾರೆ ಹಿಂಗೆ ಹಿಂಗೆ ಹಂಗಲ್ಲ. ಕರೆಕ್ಟಿಂಗ್ ಟೋನ್ ಅಬ್ಸರ್ವ್ ಮಾಡಬೇಕು. ಪ್ಲೇನ್ ಲಂಬ ಯಾವ ಎಲ್ಲ ಕರೆಕ್ಟ್ ತಿಳ್ಕೋಬೇಕು. ಅರ್ಥ ಆಯ್ತಾ? ಓಕೆ. ಇನ್ನು ನೆಕ್ಸ್ಟ್ ಅಲಾಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲ, ಪರ್ಪೆಂಡಿಕ್ಯುಲರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲ, ಅದ್ರ ಮಧ್ಯಂತರ ಕೆಲಸ ಆಗತ್ತೆ. ಹಿಯರ್ ಒನ್ ಮೋರ್ ಥರ್ಡ್ ಕಂಡೀಷನ್ ಇಸ್ ದ್ಯಾಟ್ ಏನಪ್ಪ ಅಂದ್ರೆ ನೈದರ್ ದ ಎಲೆಕ್ಟ್ರಾನ್ ಇಸ್ ಮೂವಿಂಗ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ ಇಟ್ ಇಸ್ ಮೂವಿಂಗ್ perpendicular to the direction of magnetic field. In that case, what is the nature of trajectory? ಆ ರೀತಿ ಇದ್ದಾಗ ಏನಾಗ್ತೈತಿ ನೋಡಿ. ಸೇ ಐ ವಿಲ್ ರೈಟ್ ಹಿಯರ್. ನೋಡೋಣ, ಈಗ ಪರ್ಪೆಂಡಿಕ್ಯುಲರ್ ಆಗಿ ಚಲಿಸ್ತಾ ಇಲ್ಲ, ಮ್ಯಾಗ್ನೆಟಿಕ್ ಫೀಲ್ಡ್ ಲಂಬವಾಗಿ ಚಲಿಸ್ತಾ ಇಲ್ಲ, ಅಲಾಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಎಲೆಕ್ಟ್ರಾನ್ ಚಲಿಸ್ತಾ ಇಲ್ಲ. ಇನ್ ಸಚ್ ಕೇಸಸ್ ವಾಟ್ ಇಸ್ ದ ನೇಚರ್ ಆಫ್ ಟ್ರಾಜೆಕ್ಟರಿ? ನೋಡಿ ಈಗ ಸಿ ಹಿಯರ್ ಐ ವಿಲ್ ಡ್ರಾ ದ this is magnetic field. This is magnetic field. This is magnetic field. This is what? Uniform magnetic field. So the equally spaced parallel lines is uniform magnetic field. ಇದು ಏನು ಮಾಡ್ತೇನೆ, ಇಲ್ಲೊಂದು ಎಲೆಕ್ಟ್ರಾನ್ ಪ್ಲೇಸ್ ಮಾಡ್ತೇನೆ. ಹಿಯರ್ ಐ ವಿಲ್ ಪ್ಲೇಸ್ ದ ಎಲೆಕ್ಟ್ರಾನ್. ಹಿಯರ್ ದ ಎಲೆಕ್ಟ್ರಾನ್ ಈಸ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್. ದಿಸ್ ಇಸ್ ವಾಟ್ ವೆಲಾಸಿಟಿ ವೆಕ್ಟರ್. ಅಂದ್ರೆ ಥೀಟಾ ಆಂಗಲ್ ಕ್ರಿಯೇಟ್ ಮಾಡಿದೆ. ಈಗ ಎಲೆಕ್ಟ್ರಾನ್ ಇಸ್ ಮೂವಿಂಗ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲ, ಪರ್ಪೆಂಡಿಕ್ಯುಲರ್ ಟು ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲ. Neither perpendicular nor parallel. Here velocity vector is neither perpendicular nor parallel. It is making an angle theta with the direction of magnetic field. ಈ ರೀತಿ ಇದು ಚಲನೆ ಬಿಟ್ಟಾಗ ಇದು ಯಾವ ರೀತಿ ಹೋಗುತ್ತೆ? What is the nature of trajectory? ನೋಡೋಣ. Here electron is moving with a velocity v at an angle theta with the direction of magnetic field. Yes or? Here velocity is a vector quantity. ಹೌದಿಲ್ಲ? ಏನಾಗ್ತದ ಸ್ಪ್ಲಿಟ್ ಆಗ್ತದೆ. ದಿಸ್ ಈಸ್ y axis, this is x axis. Here velocity is a vector quantity. It is making an angle theta with the direction of magnetic field with the horizontal. Then it splits into two components. First gives ಅಂದ್ರೆ this is what ಏನು ಬರೀತೀರಿ ಇದಕ್ಕ VP ಅನ್ನೋಣ. VP ಅನ್ನೋಣ velocity the component of ಈ ವೆಕ್ಟರ್ ಇದೆ ಒಂದು ಕಂಪೋನೆಂಟ್. ಹೆಂಗೈತಿ ಕಂಪೋನೆಂಟ್? ಪ್ಯಾರಲಲ್ ಇದೆ, ಅದು ಪ್ಯಾರಲಲ್ ಕಂಪೋನೆಂಟ್. ಇದು VN ಅಂದ್ರೆ ನಾರ್ಮಲ್ ಕಂಪೋನೆಂಟ್. ಹೌದಿಲ್ಲ? V cos theta V sin theta ಹೊಡಿತೀವಿ. V cos theta VP ಅನ್ಕೊಂಡು ಅಂದ್ರೆ ಪ್ಯಾರಲಲ್ ಕಂಪೋನೆಂಟ್. ಎದಕ್ಕೆ ಪ್ಯಾರಲಲ್? ಮ್ಯಾಗ್ನೆಟಿಕ್ ಫೀಲ್ಡ್. ಹೌದು ಇಲ್ಲ? ಎಸ್ ಆರ್ ನೋ? VP ಅಂದ್ರೆ ಇದೆ V cos theta. VN ಅಂದ್ರೆ ನಾರ್ಮಲ್ ಕಂಪೋನೆಂಟ್ ಆಫ್ ದ ವೆಲಾಸಿಟಿ. VN ಇದು V sin theta ಗೊತ್ತಿದೆ. ಅಂದ್ರೆ VP ಮತ್ತು VN ನಾರ್ಮಲ್ ಮತ್ತು ಪ್ಯಾರಲಲ್ ಕಂಪೋನೆಂಟ್ ಆಗಿ ಸ್ಪ್ಲಿಟ್ ಆಯ್ತು, ಹೊಡೀತು. ಅಂದ್ರೆ ಹಿಂಗೊಂದು ಕಂಪೋನೆಂಟ್ ಐತಿ, ಹಾರಿಜಾಂಟಲ್ ಕಂಪೋನೆಂಟ್ ಐತಿ. ಹಾರಿಜಾಂಟಲ್ ವೆಲಾಸಿಟಿ ಎಷ್ಟೈತಿ? VP. ಇದ್ರ ವ್ಯಾಲ್ಯೂ V cos theta ಐತಿ. ಇದ್ರ ವ್ಯಾಲ್ಯೂ V sin theta ಐತಿ. ಅಂದ್ರೆ this velocity is going to split into two components. One is parallel to the magnetic field, that is VP, that is V cos theta, and the other is normal to the magnetic field, VN, that is V sin theta. ಹೌದು ಇಲ್ಲ? ಹಂಗಾರೆ ಇಲ್ಲಿ ಎರಡು ವೆಲಾಸಿಟಿ ಇದಾವೆ. One is along the magnetic field, parallel to the magnetic field, and the velocity is V sin theta, perpendicular to the magnetic field. ಅಂದ್ರೆ ಇದು ಎಲೆಕ್ಟ್ರಾನ್ ಮುಂದೂ ಹೋಗುತ್ತೆ, ಸುತ್ತೈತಿ. ಅಂದ್ರೆ ಹೆಂಗೆ ಹೋಗ್ತಿದ್ದು? ಸುತ್ತಕೋತ ಹೋಗ್ತದೆ ನೋಡಿ. ಮುಂದೂ ಹೋಗ್ತೈತಿ, ಸುತ್ತಲೂ ಸುತ್ತೈತಿ, ಮುಂದೂ ಹೋಗ್ತೈತಿ. ಎಸ್ ಆರ್ ನೋ? ಹಿಂಗೆ ಹೋಗ್ಬೇಕು.
ಅಂದ್ರೆ ಹೆಲಿಕಲ್ ಆಗಿಲ್ಲ. ಸುತ್ತತೆ ಯಾಕ? ಬಿಕಾಸ್ ಆಫ್ ದಿಸ್ ನಾರ್ಮಲ್ ಕಾಂಪೊನೆಂಟ್. ಮುಂದೆ ಹೋಗ್ತದೆ ಯಾಕ? ಬಿಕಾಸ್ ಆಫ್ ದಿಸ್ ನಾರ್ಮಲ್ ಕಾಂಪೊನೆಂಟ್. ರೆಡಿ? ಅಲಾಂಗ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಇದ್ರೆ ಮುಂದೆ ಹೋಗ್ತೈತಿ. ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಮ್ಯಾಗ್ನೆಟಿಕ್ ಒಂದು ಲಾಸ್ಟ್ ಇದ್ರೆ ಸುತ್ತೈತಿ. ಇಲ್ಲಿ ಎರಡು ಅದಾವ. ವಿ ಸೈನ್ ಥೀಟಾ ಇರೋದ್ರಿಂದ ಸುತ್ತೈತಿ. ವಿ ಕಾಸ್ ಇದ್ರೆ ಮುಂದೆ ಹೋಗ್ತೈತಿ. ಅದು ಸುತ್ತಗೋತ ಮುಂದೆ ಹೋಗ್ತೈತಿ. Yes sir, now getting the idea right. In this way, the nature of trajectory is ಏನು helical ಅಂತ. ಹೌದಾ? ಹಂಗಾರೆ when theta is, third one is, okay, when charge particle is moving neither parallel nor perpendicular. ಹೌದಾ? when velocity of charge particle is neither parallel nor perpendicular to the direction of magnetic field, then nature of trajectory is what? ಏನು nature of trajectory? helical ಅಂತ ಬರೀತೀವಿ. helical. Yes or no? Getting the idea? This is the nature of trajectories for the motion of charge particle in an uniform magnet. ಇದು 1 ಮಾರ್ಕ್ಸ್ಗೆ 3 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಕ್ವಶನ್ಸ್ ಇವೆಲ್ಲ. ಹೌದಾ? 1 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ಗೆ ಕೇಳ್ತಾರೆ. ಈಗ ಸ್ವಲ್ಪ ಏನು ಡಿಸ್ಕಸ್ ಮಾಡೋದಂದ್ರೆ ಇನ್ನೊಂದು ಸ್ವಲ್ಪ ಡಿಸ್ಕಸ್ ಮಾಡಬೇಕು ಅಂತಂದರೆ ನಾನು ಹೇಳಿದೆ when the charged particle is set into motion in a uniform magnetic field, ಯಾವ ದಿಕ್ಕಿಗೆ? ಪರ್ಪೆಂಡಿಕ್ಯುಲರ್ ದಿಕ್ಕಿಗೆ ಅಂತ ಹೇಳಿದೆ. ಅಲ್ಲಿ ಮ್ಯಾಗ್ನೆಟಿಕ್ ಫೋರ್ಸ್ ಹೆಂಗೆ ಆಗ್ತದೆ ಅಂತ ಹೇಳಿದೆ. ಅಲ್ಲಿ ಏನಾಗಿ ಆಗ್ತದೆ? ಸೆಂಟ್ರಿಪಿಟಲ್ ಫೋರ್ಸ್ ಆಗಿ ಆಗ್ತದೆ ಅಂತ ಹೇಳಿದೆ. ನೋಡಿ ಅದು ಸ್ವಲ್ಪ ಡಿಸ್ಕಸ್ ಮಾಡೋಣ. ಇಲ್ಲಿ ಡಿಸ್ಕಸ್ ಮಾಡ್ತೀನಿ. when the charged particle is moving perpendicular to the direction of magnetic field, then it experiences a magnetic force, and that magnetic force behaves like a centripetal force. That's why the electron is moving in a circular path ಅಂತ ಹೇಳ್ತಾರೆ. ಹಾಗಾದ್ರೆ ಅಲ್ಲಿ ಪ್ರಾಬ್ಲಮ್ ಕೇಳ್ತಾರೆ. ಏನು ಕೇಳ್ತಾರ ನೋಡೋಣ. ಇಲ್ಲ, the magnetic force experienced by the charged particle behaves as a centripetal force. What is the magnetic force? Q V B sin theta. What is the centripetal force? M V square divided by R. M ಅಂದ್ರೆ mass of the electron, V ಅಂದ್ರೆ velocity of the electron, R is the radius of the circular path in which it is rotating. ಹೌದಾ? ಇಲ್ಲಿ ನೋಡೋಣ. ಇಲ್ಲಿ Q V B ಇಲ್ಲಿ theta 90 degree ಇದೆ. velocity vector ಮತ್ತು magnetic field ನಡುವೆ angle 90 degree ಇದೆ. That is equal to ಇಲ್ಲಿ m v square divided by r. ಈ v ಹೋಯ್ತು. ಹೌದಾ? ಅಂದ್ರೆ r is equal to what? m into v divided by q into v. ಇದೇನಿದು? This is the expression for radius of the circular path in which the electron is rotating. ಇದ್ರ ಮೇಲೆ ಕೂಡ ಪ್ರಾಬ್ಲಮ್. ಹೌದಾ? ಎಸ್ ಆರ್ ನೋ? ಹಾಗಾದ್ರೆ ವಾಟ್ ಇಸ್ ದ ಟೈಮ್ ಟೇಕನ್ ಬೈ ದ ಎಲೆಕ್ಟ್ರಾನ್ ಟು ಕಂಪ್ಲೀಟ್ ಒನ್ ರೊಟೇಷನ್? ಹಂಗಾರ ಆ ಎಲೆಕ್ಟ್ರಾನ್ ನೋಡ್ರಿ, ಎಲೆಕ್ಟ್ರಾನ್ ಅನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಗೆ ಲಂಬವಾಗಿ ಚಲಿಸಕ್ ಬಿಟ್ಟಾಗ ಅದು ಸುತ್ತುತ್ತೆ. ಅದರ ರೇಡಿಯಸ್ ಎಷ್ಟಿರ್ತದೆ? ಕರೆಕ್ಟಾ? ಎಸ್ ಆರ್ ನೋ? ಹಂಗಾರ ಅದು ಒಂದು ರೊಟೇಷನ್ ಆಗ್ಲಿಕ್ಕೆ ಎಷ್ಟು ಟೈಮ್ ತಗೊಳ್ತದೆ? ಅದಕ್ಕೆ ಟೈಮ್ ಪೀರಿಯಡ್ ಆಫ್ ರೆವಲ್ಯೂಷನ್ ಅಂತ ಕರಿತೀವಿ. ಟೈಮ್ ಪೀರಿಯಡ್ ಆಫ್ ರೊಟೇಷನ್ ಅಂತ ಕರಿತೀವಿ. ಅದೆಲ್ಲ ಟೈಮ್ ಪೀರಿಯಡ್ ಆಫ್ ರೊಟೇಷನ್ ಅಂತ ಕರಿತೀವಿ. ಅಂದ್ರೆ ದ ಟೈಮ್ ಟೇಕನ್ ಬೈ ದ ಎಲೆಕ್ಟ್ರಾನ್ ಟು ಕಂಪ್ಲೀಟ್ ಒನ್ ಸರ್ಕಲ್, ಟು ಕಂಪ್ಲೀಟ್ ಒನ್ ರೊಟೇಷನ್ ಇನ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಕಾಲ್ಡ್ ವಾಟ್? ಟೈಮ್ ಪೀರಿಯಡ್ ಆಫ್ ರೊಟೇಷನ್ ಅಂತ ಕರಿತೀವಿ. ಅದೆಲ್ಲ
ಹಂಗಾರೆ ಟೈಪ್ ಆಫ್ ರೊಟೇಷನ್ ಎಷ್ಟಿರ್ತದ ನೋಡ್ರಿ. ಟಿ ಇಸ್ ಈಕ್ವಲ್ ಟು T is equal to what? ನೋಡ್ರಿ, velocity is equal to distance by time taken. The time taken is equal to distance by velocity. What is the distance covered by the electron to complete one circle? 2 pi r. ಹೌದಿಲ್ಲ? That is 2 pi r. What is the velocity? That is v. ಹೌದಿಲ್ಲ? That is v. Where t is equal to 2 pi divided by v into r value is nothing, m into v divided by q under m into v divided by q into v. ev होती ev. Where time period of rotation is what? 2 pi m divided by q into v. This is the expression for, this is the time taken by the electron to complete one rotation. ಹೌದು ಇಲ್ಲ? ಹಂಗಾರೆ ಇನ್ನೊಂದು, ವಾಟ್ ಇಸ್ ದ ಫ್ರೀಕ್ವೆನ್ಸಿ ಆಫ್ ಎಲೆಕ್ಟ್ರಾನ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್? ಫ್ರೀಕ್ವೆನ್ಸಿ ಏನು? ಪ್ರತಿ ಸೆಕೆಂಡ್ಗೆ ಎಷ್ಟು ಸುತ್ತ ಆಗ್ತಾ ಇದೆ? ದ ನಂಬರ್ ಆಫ್ ರೊಟೇಷನ್ಸ್ ಮೇಡ್ ಬೈ ದ ಎಲೆಕ್ಟ್ರಾನ್ ಪರ್ ಸೆಕೆಂಡ್ ಈಸ್ ಕಾಲ್ಡ್ ವಾಟ್? ಫ್ರೀಕ್ವೆನ್ಸಿ. ಹೌದಿಲ್ಲ? ಹಾಗಾದ್ರೆ ಫ್ರೀಕ್ವೆನ್ಸಿಯನ್ನು ನಾವು ಎಫ್ ಅಂತ ಬರಿತೀವಿ, ಇನ್ನು ನ್ಯೂ ಅಂತ ಬರಿತೀವಿ. ನ್ಯೂ ವಿ ಅಲ್ಲಿ ನ್ಯೂ. ಹಿಂಗೆ ಮಾಡಿದ್ರೆ ವಿ, ಹಿಂಗೆ ಮಾಡಿದ್ರೆ ನ್ಯೂ. ಓಕೆ, ಫ್ರೀಕ್ವೆನ್ಸಿ ಇಸ್ ಈಕ್ವಲ್ ಟು ರೆಸಿಪ್ರೋಕಲ್ ಆಫ್ ಟೈಮ್ ಪೀರಿಯಡ್. ಫಸ್ಟ್ ಪಿ ಯು ಸಿ ಓದಿರಿ. ಹಂಗಾರೆ ಈಗ ಏನಾಗ್ತದ? ಉಲ್ಟಾ ಆಗ್ತದೆ. ಕ್ಯೂ ಬಿ ಡಿವೈಡೆಡ್ ಬೈ 2 pi m ಆಗ್ತದೆ. ಇನ್ನು ಆಂಗ್ಯುಲರ್ ವೆಲಾಸಿಟಿ ಬರ್ತದೆ ಒಮೆಗಾ. ಸುಷ್ಮಾ ಪಾಲೇಕರ್ ಅಂಡ್ ರಜಿತ್ ಗೋಳಿ ಓದಿರಿ. ಆಂಗ್ಯುಲರ್ ವೆಲಾಸಿಟಿ ಇಸ್ ಈಕ್ವಲ್ ಟು ವಾಟ್? ನೋಡ್ರಿ, ಬಹಳ ಇಂಪಾರ್ಟೆಂಟ್ ಪವರ್ ಬಿಡಿಸುವ. ಸಿ angular velocity is equal to angular displacement divided by time taken by the electron to complete one rotation. That is time period, capital T. ಎಷ್ಟು angle ಒಂದು rotation ಅಂದ್ರೆ ಎಷ್ಟು angle ನ ಕವರ್ ಮಾಡುತ್ತದೋ? 360 ಡಿಗ್ರಿ ಅಂದ್ರೆ 2 pi divided by t ಆಯ್ತು. ಅಂದ್ರೆ 1 by t ಅಂದ್ರೆ ಏನು? ಫ್ರೀಕ್ವೆನ್ಸಿ. that's all. ಅಂದ್ರೆ angular velocity is equal to what? 2 pi nu. These are very important and we are going to solve the problems. Understood or not? ಅರ್ಥ ಆಗತ್ತೆ? ಇವೆಲ್ಲ ಪ್ರಾಬ್ಲಮ್ ಸಾಲ್ವ್ ಮೇಲೆ ಹೆಲ್ಪ್ ಮಾಡ್ತಾರ. ಇದೆಲ್ಲ ನೆನಪಿಟ್ಕೋಬೇಕು. 1 2 3 4 ಮೂರನ್ನು ನೆನಪಿಟ್ಕೋಬೇಕು. ಎನಿ ಡೌಟ್ಸ್? ನೋ ಡೌಟ್ಸ್?